ಇಲ್ಲೂ ಕೂಡ ಸಕ್ರಿಯರು. ಗಣೇಶ್ ಅವ್ರು ಏನು ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ. ನಾವು ಯೂಶಲಿ ಅವರನ್ನು ಸ್ಟೇಜಲ್ಲೇ ಜಾಸ್ತಿ ನೋಡೋದು, ಡಾನ್ಸ್ ಪರ್ಫಾರ್ಮೆನ್ಸಲ್ಲಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸ್ವಲ್ಪ ಹಂಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಲಿತಾ ಇದ್ದೀನಿ ಇವಾಗ. ನಾನು ಆ್ಯಕ್ಚುಲಾಗಿ ಈ ಮೂವಿ ಒಂದು ಕತೆ ಅಂದರೆ, ನಾನು ಈ ಮೂವಿಗೆ ಆ್ಯಕ್ಟ್ ಮಾಡಿರೋದು ಒಂದು ಕತೆ. ನಾನು US ಅಲ್ಲಿ ಸೆಂಟ್ ಲೂಯಿಸಲ್ಲಿ ಒಂದು ಶೋ ಪರ್ಫಾರ್ಮೆನ್ಸ್ ಹೋಗಿದೆ. ಸೊ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಈ ಮೂವಿ ಪ್ರೊಡ್ಯೂಸರ್ ಪೀಪಲ್ ಮೀಡಿಯಾ ವಿಶ್ವಪ್ರಸಾದ್ ಸರ್ ಮೀಟ್ ಮಾಡಿದೆ. ನನಗೆ ಅವ್ರು ಯಾರಂತ ಗೊತ್ತಾಗಿಲ್ಲ ಫಸ್ಟು. ಸೊ ಒಂದು ಆಲ್ಮೋಸ್ಟ್ 4 hours ಮಾತಾಡಿದ್ವಿ. ಹಂಗೆ ನೈಟ್ ಫುಲ್ ಮಾರ್ನಿಂಗ್ ಫ್ಲೈಟ್ ಇತ್ತು, ನೈಟಿಂದ ಮಾರ್ನಿಂಗ್ ಬರೀ ಮಾತಾಡಿದ್ವಿ. ಆಮೇಲೆ ಗೊತ್ತಾಯಿತು ಅವ್ರದೇ ವಿಶ್ವಪ್ರಸಾದ್ ಸರ್ ಅಂತ. ಅದೇ ಒಂದು ಸರ್ಪ್ರೈಸ್ ಇತ್ತು. ಆಮೇಲೆ ಅವ್ರು ಹೇಳಿದ್ರು, ಈ ಥರ ಕನ್ನಡದಲ್ಲಿ ಒಂದು ಮೂವಿ ಮಾಡ್ತೀರಿ, ನಾನು ಡೈರೆಕ್ಟ್ರ್ ಹೇಳ್ತೀನಿ, ನೀವು ಹೋಗಿ ಅಲ್ಲಿ ಮೀಟ್ ಮಾಡಿ ಅಂತ. ಸೊ ಅಲ್ಲಿಂದ ಬಂದಿದ್ದೀನಿ ನಾನು. ನಾವು ಇದಕ್ಕೆ ಮುಂಚೆ ಮೀಟ್ ಮಾಡಿದ್ವಿ, ಬಟ್ ಅಷ್ಟು ಕ್ಲೋಸ್ ಇಲ್ಲ. ನಾನು ಮೀಟ್ ಮಾಡಿದ ಫಸ್ಟ್ ದಿನ ಅಂದರೆ ಬ್ರದರ್ಹುಡ್ ಬಂದ್ಬಿಟ್ಟಿದೆ. ಸೊ ಎಲ್ಲರೂ ಡೈರೆಕ್ಟ್ ಕರಿತಾರೆ, ನಾನು ಮಾತ್ರ ಬ್ರದರ್ ಅಂತ ಕರಿತಾ ಇದ್ದೀನಿ ಇವಾಗ ಸೊ ಇವಾಗ ಹೆಂಗಂದರೆ, ನಾನು ಒಂದು ಕಲ್ ಥರ ನಂದು ಟ್ಯಾಲೆಂಟ್ ಇದೆ, ಏನು ಬೇಕಂದ್ರೂ ನಾನು ಮಾಡಿಸ್ಬೋದು. ಬಟ್ ಅದು ಮಾಡೋರು ಬೇಕು, ಶಿಲ್ಪಿ ಬೇಕಲ್ವ. ಆ ಥರ ನಿನ್ನಿಂದ ಇದು ಮಾಡುತ್ತೆ, ಇದು ಮಾಡಿ, ಇದು ಬರುತ್ತೆ ಅಂತ ಏನೇನೋ ನನಗೆ ಇದೆಲ್ಲ ನಾನು ಮಾಡ್ತೀನಿ ಅಂತ ಒಂದು ಕ್ವಶನ್ ಮಾರ್ಕ್ ಆವಾಗ ಬರುತ್ತೆ. ಇವರು ಇದೆಲ್ಲ ನೀವು ಈಸಿಯಾಗಿ ಮಾಡಿಬಿಡ್ತೀರ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಮ್ಗೆ ಎಂಕರೇಜ್ ಮಾಡಿ ಈ ಮೂವಿಲಿ ಏನೇನೋ ಮಾಡಿಬಿಟ್ರು. ನನಗೆ ಏನಪ್ಪ ಇದೆಲ್ಲ ನಾನೇ ಮಾಡಿದ್ದೇನೆ ಅಂತ ಆಯ್ತು. ಸೊ ಅಷ್ಟು ನನ್ನ ಯೂಸ್ ಮಾಡಿದರು. ಸೊ ವಿಜಯ ಮೇಡಮ್ ಅವರು ನನಗೆ ಯಾವಾಗಲೂ ಅವರು ಎಂಕರೇಜ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬೋದ್ರು. ಸೊ ಈ ಪ್ರೊಡ್ಯೂಸರ್ ಟೀಮಿಗೆ, ಡೈರೆಕ್ಟರ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮದು ಗಣೇಶ್ ಅವ್ರ ಬಗ್ಗೆ ಹೇಳಬೇಕು. ಅವರು ತುಂಬ ಫ್ಯಾನ್. ನಾನು ಮುಂಗಾರು ಮಳೆಯಿಂದ ಆಲ್ಮೋಸ್ಟ್ ಒಂದು 10 ಸಾರಿ ನಾನು ನೋಡಿದ್ದೀನಿ ಆ ಟೈಮಲ್ಲಿ. ಆ ಸಾಂಗ್ಸ್ ನಾನು ಬರಲ್ಲ ಅಂದ್ರೂ ಸುಮ್ಮನೆ ಹಮ್ಮಿಂಗಲ್ಲಿ, ನಾನು ಯಾವಾಗ ಬ್ಯಾಂಗ್ಳೂರು ಬಂದ್ರೂ ನನ್ನ ಕಾರಲ್ಲಿ ಆ ಸಾಂಗೇ ಓಡ್ತಾ ಇದೆ. ಸೊ ನಾನು ಐ ಡಿಂಟ್ ಎಕ್ಸ್ಪೆಕ್ಟ್ ಐ ಆಮ್ ವರ್ಕ್ ವಿತ್ ಹಿಮ್. ಸೊ ಬಟ್ ನನ್ನ ಆಸೆ ಇತ್ತು, ಆಸೆ ಎಲ್ಲೋ ಹೋಗಿ ಎಲ್ಲೋ ಬಂದು ಅದು ಈ ಮೂವಿಯಲ್ಲಿ ನನಗೆ ಖುಷಿ ಆಯಿತು. ಆಮೇಲೆ ನಮ್ಮದು ಸಾಧು ಸರ್ ಜೊತೆ ಒಂದು 2 ಮೂವಿ ಮಾಡಿದ್ದೀನಿ, ಅವ್ರು ನೆನಪಿದೆ ಗೊತ್ತಿಲ್ಲ. ಸೊ ರಂಗಣ್ಣ ಸರ್ ಜೊತೆ ಒಂದು ಮೂವಿ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಯಿತು. ಒಂದು ಸೀನಿಯರ್ ಆರ್ಟಿಸ್ಟ್ ಜೊತೆ ನಾವು ನಮ್ಮ ಸ್ಕ್ರೀನ್ ಶೇರ್ ಮಾಡಿರೋದು. I hope you enjoy my performance in the theatre. So ಈ ಮೂವಿ 100% ಪ್ಯಾನ್ ಇಂಡಿಯಾಲಿ ಒಳ್ಳೆ ಬ್ಲಾಕ್ ಬಸ್ಟರ್ ಆಗ್ತಾ ಇದೆ, ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್. ಆ್ಯಂಡ್ ಯಾವಾಗಲೂ ನನಗೆ ಪ್ರೆಸ್ ಆ್ಯಂಡ್ ಮೀಡಿಯಾ ಯಾವಾಗಲೂ ಸಪೋರ್ಟ್ ಇರುತ್ತೆ. ಸೊ ಈ ಮೂವಿಗೆ ನನಗೂ ಸಪೋರ್ಟ್ ಮಾಡಿ, ಈ ಟೀಮಿಗೆ ಸ್ವಲ್ಪ ಚೆನ್ನಾಗಿ ನೀವು ನಿಮ್ಗೇನು ಮಾಡ್ತೀರೋ ಅದು ಮಾಡಿ. ನಾವು ಕನ್ನಡ ಇಂಡಸ್ಟ್ರಿನ ಆಲ್ರೆಡಿ ಒಂದು ರೇಂಜಿಗೆ ಹೋಗಿದೆ ಇಂಡಿಯಾದಲ್ಲಿ KGF, ಆಮೇಲೆ ಕಾಂತಾರ ಥರ, ಆಮೇಲೆ ಇದು ಪಿನಕಾನು ಒಂದು ಮೈಲೇಜ್ ರೀಚ್ ಆಗಬೇಕಂತ ಹೇಳ್ಬಿಟ್ಟು ನಾನು ತಮಿಳು ಅರ್ಥ ಒಳಗಡೆ ಬಂದ್ಬಿಡುತ್ತೆ ಅದು. ಸೊ ಎಲ್ಲರೂ ದಯವಿಟ್ಟು ಕೇಳ್ಕೊತೀನಿ. ಹೌದು ಥ್ಯಾಂಕ್ ಯು ಸೋ ಮಚ್. ಐ ಲರ್ನ್ ಮೋರ್ ಕನ್ನಡ ಆ್ಯಂಡ್ ಇನ್ ಫ್ಯೂಚರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ಸ್ ಗಣೇಶ್ ಜಿ, ಗಾಡ್ ಬ್ಲೆಸ್ ಯು. ನಾನು ಆವಾಗ ಹೈದರಾಬಾದ್ ಹೋಗ್ತೀನಿ, US ಹೋಗ್ತೀನಿ, ಎಲ್ಲ ಭಾಷೆನೂ ಕಜಿಬಿಜಿ ಆಗಿಬಿಡುತ್ತೆ. ಅಲ್ಲ ಅವರು ಅದಕ್ಕೆ ನಾನು